ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಿಕ್ಕಿ ರೈನಿಂದ ಕಾರು ಡ್ರಿಫ್ಟಿಂಗ್ ಮಾಡಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 2 ಕಡೆ ಕಾರ್ ಡ್ರಿಫ್ಟಿಂಗ್ ಮಾಡಿರೋ ರಿಕ್ಕಿ ರೈ. ವಕೀಲರು ಹೇಳ್ತಾ ಇದ್ರು ಸ್ಕಿಡ್ ಆಗಿತ್ತು ಅಂತ, ರೋಡ್ ಸರಿ ಇರಲಿಲ್ಲ, ಸ್ಕಿಡ್ ಆಗಿತ್ತು, ಆಕಸ್ಮಿಕವಾಗಿ ಆಗಿತ್ತು ಅಂತ ಭಾಳ ಚರ್ಚೆ ಆಯ್ತದು. ಬೆಂಗಳೂರು ಪೊಲೀಸ್ ಕೂಡ ಟೀಕೆ ಮಾಡಿದ್ರು. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಕಾರ್ ಡ್ರಿಫ್ಟ್ ಮಾಡಿದ್ರು ರಿಕ್ಕಿ ರೈ. CC ಕ್ಯಾಮ್ರಾ ಸೆರೆ ಹಿಡಿದಿದೆ. ಬೆಳಗ್ಗೆ ಕಬ್ಬನ್ ಪಾರ್ಕ್ನಲ್ಲಿ ಕೂಡ ಮತ್ತೆ ಕಾರ್ ಡ್ರಿಫ್ಟಿಂಗ್ ಆಗಿದೆ. ರಾತ್ರಿ 2:41 ವೇಳೆ ನಡು ರೋಡಲ್ಲಿ ಕಾರ್ ಡ್ರಿಫ್ಟಿಂಗ್ ಮಾಡಿದ್ದಾರೆ. ನಂತರ ಅತಿ ವೇಗವಾಗಿ ರಿಕ್ಕಿ ರೈಲಿಂದ ತೆರಳಿದ್ದಾರೆ. ನೋಡ್ತಾ ಇದ್ದೀವಿ, ಇದು ಕಬ್ಬನ್ ಪಾರ್ಕ್ ಸರ್ಕಲ್. ನೋಡಿ ನೋಡಿ ಡ್ರಿಫ್ಟಿಂಗು ಗಿರ್ಕಿ ಹೊಡಿತಾ ಇದೆ ಗಿರ್ರ ಅಂತೇಳಿ. ಟೈಮ್ ಇದೆ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಇದು ಆಕಸ್ಮಿಕವಾಗಿ ಮಾಡಿದಂತ ಅನಿಸುತ್ತಾ ಯಾರಿಗಾದರೂ? ನೋಡಿ, ಇದು ಕುಂಬ್ಳೆ ಸರ್ಕಲ್, ಅನಿಲ್ ಕುಂಬ್ಳೆ ಸರ್ಕಲ್, MG ರೋಡ್ ಹತ್ರ ಲೆಫ್ಟ್ ಸೈಡ್ ನೋಡ್ತಾ ಇರೋದು. ರೈಟ್ ಸೈಡ್ದು ಕಬ್ಬನ್ ಪಾರ್ಕ್ ಸರ್ಕಲ್ ಇದೆ ಅಲ್ವಾ, ಅಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಅವರಿಗೆ ಜಾಮೀನು ಮಂಜೂರಾಗಿದೆ. ಆದರೆ ಕೆಲವೊಂದಿಷ್ಟು ವಿತಂಡವಾದಗಳು ಆಗ್ತಾ ಇದೆ. ಇಲ್ಲ, ಬೇಕು ಅಂತ ಮಾಡಿದ್ದಲ್ಲ, ರೋಡ್ ಸರಿ ಇಲ್ಲ, ಸ್ಕಿಡ್ ಆಗಿದ್ದು, ಅದು ಇದು ಅಂತ ಕೆಲವೊಂದಿಷ್ಟು ಬಿಟ್ಟಿ ಸಲಹೆಗಳು ಬಂದವು. ಹಾಗಾಗಿನೇ ನೋಡಿ, ಆ ಕಾರ್ ಡ್ರಿಫ್ಟಿಂಗ್ ಮಾಡಿದ್ದು ಅಲ್ಲಿಂದ ಎಷ್ಟು ವೇಗವಾಗಿ ಹೋಗಿದ್ದಾರೆ ಅಂಥೇಳಿ ಗೊತ್ತಾಗ್ತಾ ಇದೆ. ಇಲ್ಲಿ ರಿಕ್ಕಿ ರೈ ಅವರ ಡ್ರಿಫ್ಟಿಂಗ್ ಮಾಡಿದ್ದು, ಜೊತೆಗೆ ಯಾವ ರೀತಿ ಅದನ್ನು ಸಮರ್ಥನೆ ಮಾಡಿಕೊಂಡ್ರು. ರಾತ್ರಿ 2:41 ವೇಳೆ ಆಗಿರೋದಿದು. ಅದಾದ ಮೇಲೂ ಕೂಡ ಅವರು ಸುಮ್ಮನೆ ಆಗಲಿಲ್ಲ. ಬಹಳ ವೇಗವಾಗಿ ನೋಡಿ, ಎಲ್ಲ ಆ ಕಡೆ ಈ ಕಡೆ ಬರುವಂಥವ್ರು ಸ್ಟಾಪ್ ಆಗಿಬಿಟ್ರು. ಅವರು ಏನು ಹುಚ್ಚು ಹಿಡಿದಿದ್ದೇನಪ್ಪ ಇವಂಗೆ, ಇಲ್ಲೇನು ಕಾರ್ ರೇಸ್ ಇದೆಯಾ, ಮಧ್ಯರಾತ್ರಿ ಯಾರಾದರೂ ರೇಸಿಂಗ್ ಇಟ್ಟಿದ್ದಾರಾ, ಏನಾದರೂ ಕಾಂಪಿಟೇಷನ್ ಇರ್ಬೋದಾ? ಎಲ್ಲ ಸೈಲೆಂಟ್ ಆಗಿಬಿಟ್ರು. ನೋಡಿ, ಇಲ್ಲಿ ಬೈಕ್ ಸವಾರ ಕೂಡ ಬೆಚ್ಚ ಬಿದ್ದುಬಿಟ್ಟ. ನಾನು ಎಲ್ಲಿ ಮಿಸ್ ಆಗಿ ಬಂದುಬಿಟ್ನಾ ಅಂತ ಅನ್ಕೊಂಡ್ಬಿಟ್ಟಿದ್ದ. ನೋಡಿ, ಈ ದೃಶ್ಯಗಳು ಹೇಳ್ತಾ ಇದ್ದಾವೆ, ಕಾರು ಡ್ರಿಫ್ಟಿಂಗ್ ಮಾಡಿದ್ದು ಒಂದು ಕಡೆ ಅಷ್ಟೇ ಅಲ್ಲ, ಕಬ್ಬನ್ ಪಾರ್ಕ್ ಸರ್ಕಲ್ ಹತ್ರ ಕೂಡ ಮಾಡಿದ್ದಾರೆ ಅಂಥೇಳಿ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಾಮೀನು ಮಂಜೂರಾಗಿದೆ ಅವರಿಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಕಾರು ಡ್ರಿಫ್ಟಿಂಗ್ ನೋಡ್ತಾ ಇದ್ದೀವಿ, ಅಲ್ಲೂ ಕೂಡ ಕಬ್ಬನ್ ಪಾರ್ಕ್ ಸರ್ಕಲ್ ಹತ್ರ ಹಾಗೆ ಮಾಡಿದ್ದಾರೆ. ಅಲ್ಲಿ ವಕೀಲರ ಸ್ಟೇಟ್ಮೆಂಟು, ಅದಾದಮೇಲೆ ಬೆಂಗಳೂರು ಪೊಲೀಸರು ಟೀಕೆ ಮಾಡಿ ನೋಡ್ತಾ ಇದ್ದರೆ ಈ CCTV ದೃಶ್ಯಾವಳಿಗಳು ಹೇಳ್ತಾ ಇದೆ ಯಾವ ರೀತಿ ಉದ್ದೇಶಪೂರ್ವಕ ಮಾಡಿದ್ದ ಅಥವಾ ಆಕಸ್ಮಿಕವಾಗಿ ಆಗಿದ್ದ ಅಂಥೇಳಿ. ಖಂಡಿತವಾಗಿ ಪ್ರಭು, ಏನು ಈಗಾಗಲೇ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ರಿಕ್ಕಿ ರೈ ಕಾರ್ ಡ್ರಿಫ್ಟಿಂಗ್ ಅನ್ನು ಮಾಡಿದ್ರಂತ ಕೇಸ್ ಪ್ರಕರಣ ದಾಖಲಾಗಿತ್ತು. ಅದೇ ಅದಕ್ಕೆ ಸಂಬಂಧಪಟ್ಟಾಗೆ ಅವರು ಜಾಮೀನನ್ನ ಪಡ್ಕೊಂಡಿದ್ದು, ಜಾಮೀನನ್ನು ಪಡ್ಕೊಂಡ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ತನಿಖೆಯನ್ನು ನಡೆಸ್ತಾ ಮಾಹಿತಿಯನ್ನ ಕಲೆ ಆಗ್ತಾ ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಕೇವಲ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಅಷ್ಟೇ ಅಲ್ಲ, ಕಬ್ಬನ್ ಪಾರ್ಕ್ ಪೊಲೀಸ್ ಸರ್ಕಲ್ ಏನ್ ಬರುತ್ತೆ, ಸೊ ಆ ಸರ್ಕಲ್ ಕೂಡ ಈತ ಡ್ರಿಫ್ಟಿಂಗ್ ಮಾಡಿರುವಂತದ್ದು CC ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂತದ್ದು. ಆ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಪೊಲೀಸ್ ತಿಳಿಸಿದ್ದಾರೆ. ಅವ್ರಿಗೆ ಕೂಡ ಪ್ರಕರಣ ದಾಖಲು ಮಾಡಿಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಅವರ ವಕೀಲರು ಹೇಳಿದ ನಿಜಕ್ಕೂ ಕೂಡ ಈಗ ಎಲ್ಲೋ ಒಂದ್ ಕಡೆ ನಗೆ ಗಡ್ಲಿಗೆ ಎಲ್ರಿಗೂ ತೇಲುವಂತ ಮಾಡಿರುವಂತದ್ದು. ಅಂದ್ರೆ ರಸ್ತೆನೇ ಸರಿ ಇಲ್ಲ, ಅಲ್ಲಿ ಮರಳಿತ್ತು, ಅದಕ್ಕೆ ಸ್ಕಿಡ್ ಆಗ್ಬಿಟ್ಟಿದೆ. ಆ ರೀತಿಯಾಗಿ ಡ್ರೈವರ್ ಬಂದು ಅದನ್ನ ಮಾಡ್ತಿದ್ದೆ, ಯಾರಿಗೂ ಏನೋ ಅದನ್ನ ತೆಗೆದುಕೊಂಡು ಹೋಗೋಣ, ಅದು ಖುಷಿ ಪಡ್ಬೇಕು, ಅಪ್ರಿಶಿಯೇಟ್ ಮಾಡ್ಬೇಕಂತೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ಪೊಲೀಸರು ಪ್ರಕರಣದ ತನಿಖೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ರಿಕ್ಕಿ ರೈ ಕೂಡ ಏನ್ ಕಾರ್ ಡ್ರೈವ್ ಮಾಡಿರುವಂತದ್ದು, ಡ್ರಾಫ್ಟಿಂಗ್ ಮಾಡಿರುವಂತದ್ದು ಕೂಡ ಅದು ಗೊತ್ತಾಗಿದೆ. ಸದ್ಯ ಇದನ್ನು ವಿಡಿಯೋ ಅಂತ ತೆಗೆದುಕೊಂಡಿರುವಂತ ಪೊಲೀಸರು ಈ ಬಗ್ಗೆ ಕೂಡ ಪ್ರಕರಣ ದಾಖಲು ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾವ ರೀತಿಯಾಗಿ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನು ಮಾಡ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ಪ್ರಭು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಆಗಿದೆಯಲ್ಲ ಅದು ನಿಮ್ಮ ಕ್ಯಾಮ್ರಲ್ಲಿ ಕವರ್ ಆಗಿದೆಯಲ್ಲ